ಅನಾವರಣ. ಕಾಂಗ್ರೆಸ್ ಅಭ್ಯರ್ಥಿ ರಾಜು ವೇಣುಗೋಪಾಲ್ ನಾಯ್ಕ ನಾಮಪತ್ರ. ಮಂಗಳವಾರದಂದು ತಹಶೀಲ್ದಾರ್ ಕಚೇರಿಯಲ್ಲಿನ ಸುರಪುರ ವಿಧಾನಸಭಾ ಉಪಚುನಾವಣೆಯ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ದಿ ರಾಜ ವೆಂಕಟಪ್ಪ ನಾಯ್ಕ ಅವರ ಸುಪುತ್ರ ರಾಜು ವೇಣುಗೋಪಾಲ್ ನಾಯ್ಕ ನಾಮಪತ್ರ ಸಲ್ಲಿಸಿದರು. ಒಂದೇ ಬಾರಿಗೆ 2 ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು. ನಾಮಪತ್ರಕ್ಕೆ ಸೂಚಕರಾಗಿ ರಾಜಶೇಖರ್ ಗೌಡ ಹಾಗೂ ಭೀಮರಾಯ್ ಅವರು ಸಹಿ ಮಾಡಿದ್ದ ನಾಮಪತ್ರವನ್ನು ಚುನಾವಣಾ ಅಧಿಕಾರಿ ಕಾವ್ಯರಾಣಿ ಕೆವಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು ಆದ ಸುರಪುರ ಅರಸು ಮನೆತನದ ರಾಜ ಕೃಷ್ಣಪ್ಪ ನಾಯ್ಕ, ರಾಜಶೇಖರ್ ಚಂದ್ರಶೇಖರ್ ದಂಡಿನ್, ವೆಂಕಟೇಶ ಹೊಸ್ಮನಿ, ಅಬ್ದುಲ್ ಗಫೂರ್ ನಗನೂರಿ, ಭೀಮರಾಯ್ ಮೂಲಿಮನಿ, ರವೀಂದ್ರ ಚಂದ್ರ ಸಾಹುಕರ್, ದಾನಪ್ಪ ಕಡಿಮನಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 1,15,42,316 ರೂಪಾಯಿಗಳ ಮೌಲ್ಯದ ಆಸ್ತಿ ವಿವರ ನಾಮಪತ್ರದೊಂದಿಗೆ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಹೊರಬಂದ ನಂತರ ಮಾತನಾಡಿ, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ನಮ್ಮ ತಂದೆ ದಿವಂಗತ ರಾಜು ವೆಂಕಟಪ್ಪ ನಾಯ್ಕ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಕ್ಷೇತ್ರದಲ್ಲಿ ಜನ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದರು. ಅಲ್ಲದೆ ಎಲ್ಲಿಯೇ ಪ್ರಚಾರಕ್ಕೆ ಹೋಗುವಾಗ ನನ್ನ ಜೊತೆಯಲ್ಲಿ ನಮ್ಮ ತಂದೆಯವರು ಇದ್ದಾರೆ ಎನ್ನುವ ಭಾವನೆಯಲ್ಲೇ ಹೋಗ್ತೀನಿ. ಜನರು ಕೂಡ ನಮ್ಮ ತಂದೆಗೆ ತೋರಿಸಿದಂತ ಬೆಂಬಲವನ್ನೇ ನೀಡುತ್ತಾ ಇದ್ದಾರೆ. ಈ ಹಿಂದೆ ನಮ್ಮ ತಂದೆಯ ಚುನಾವಣೆ ಸಂದರ್ಭದಲ್ಲಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದೆ. ಈಗ ನನ್ನ ಚುನಾವಣೆಗೂ ಜನ ನಮ್ಮ ತಂದೆಗೆ ನೀಡಿದಷ್ಟೇ ಬೆಂಬಲ ಉತ್ಸಾಹ ತೋರುತ್ತಿರುವುದು ನೋಡಿದಾಗ ಕೆಲವು ಗ್ಯಾರಂಟಿ ಎನ್ನುವ ಖಾತರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರು ಆದ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜಕುಮಾರ್ ನಾಯ್ಕ, ರಾಜ್ಯ ಸಂತೋಷ್ ಕುಮಾರ್ ನಾಯ್ಕ, ಹನುಮಂತರಾಯ ಮಕಾಶಿ, ವೆಂಕಟೇಶ್ ದಳವಾಯಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್.